ಈಶಾನ್ಯ ಮೂಲೆಯಲ್ಲಿ ಮಲಗ್ತಾ ಏನಾಗುತ್ತೆ, ಇಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಗಳನ್ನ ಮಾಡಬಾರ್ದು. ಆದಾಗ ಏನಾಗುತ್ತೆ, ಇಲ್ಲಿ ಶಿವ ತತ್ವ ಇನ್ಆಕ್ಟಿವ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಈ ಜಾಗ ಏನಿದ್ರು ಕೂಡ ಒಂದು ಒಳ್ಳೆ ಮೆಡಿಟೇಷನ್ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ, ದೇವತಾ ಕಾರ್ಯ ಮಾಡ್ಲಿಕ್ಕೆ. ಮಕ್ಕಳು ಮಲಗ್ಬೋದಾ? ಇಟ್ ಇಸ್ ಗುಡ್, ಮಕ್ಕಳು ಮಲಗ್ಲಿ. ಯಾಕೆ ಅಂತಂದ್ರೆ ಇನ್ನು ಅವರು ಬಿಲೋ 15 to 16 ಇಯರ್ಸ್ ಇರುವಂತ ಮಕ್ಕಳನ್ನ ಈ ಮೂಲೆಯಲ್ಲಿ ಮಲಗಿಸಿ. 18, 16, 18, 19 ವರ್ಷದ ನಂತರ ಏಜಿನ ಮಕ್ಕಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲ ಕೆಲಸ ಕಾರ್ಯಗಳು ಆರಾಮಾಗಿ ಆಗ್ತಾ ಇದೆ, ಮನೆಯಲ್ಲೆಲ್ಲ ಆರಾಮಿದಾರಲ್ವಾ? ಒಳ್ಳೇದಾಗ್ಲಿ ನಿಮಗೆ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಈಶಾನ್ಯ ಮೂಲೆ, ಇದು ಈಶಾನ್ಯ ದಿಕ್ಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಿಕ್ಕು. ಈಶಾನ್ಯ ದಿಕ್ಕನ್ನ ನಾವು ಯಾವಾಗ್ಲೂ ನೋಡಿ, ಇದು ವಾಸ್ತು ಪುರುಷನ ತಲೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿಕ್ಕಿದು. ಅದಕ್ಕೆ ಯಾವಾಗ್ಲೂ ಇದನ್ನ ಚೆನ್ನಾಗಿ ಇಟ್ಕೊಳ್ಳಿ, ತಲೆ ಇಲ್ಲ ಅಂದ್ರೆ ತುಂಬಾ ಸಮಸ್ಯೆಗಳಾಗತ್ತೆ ಅಂತ ಹೇಳ್ತಿರ್ತೀನಿ ನಾನು ಯಾವಾಗ್ಲೂ. ನೋಡಿ, ಇದು ಪೂರ್ವ, ಇದು ಬಂದು ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ. ನೋಡಿ, ಸಾಮಾನ್ಯವಾಗಿ ನಾವೇನ್ ಮಾಡ್ಬಿಡ್ತೀವಿ ಪ್ರಾಬ್ಲಮ್ ಅಂದ್ರೆ, ಕೆಲವು ಸರಿ ರೂಮ್ಗಳು ಸಿಕ್ಕದೆ ಈ ಜಾಗದಲ್ಲಿ ಗಂಡ ಹೆಂಡತಿ ಮಲ್ಕೋತೀವಿ, ಈ ಜಾಗದಲ್ಲಿ ಟಾಯ್ಲೆಟ್ ಮಾಡ್ಬಿಡ್ತೀವಿ ವಿಧಿ ಇಲ್ದೆ. ನೋಡಿ, ಯಾರೆಲ್ಲ ಇದನ್ನ ಮಾಡ್ತಿರೋ ಇಟ್ ಈಸ್ ವೆರಿ ರಾಂಗ್. ನೋಡಿ, ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆಯಲ್ಲಿ ಮಲಗುವಂಥದ್ದಿಲ್ಲ. ಯಾಕೆ ಮಲಗಬಾರ್ದು ಅಂದ್ರೆ, ಈಶಾನ್ಯ ದಿಕ್ಕೇನ್ ಹೇಳ್ತದೆ, ಇಟ್ ಇಸ್ ಎ ಶಿವ, ವೈರಾಗ್ಯ ಮೂರ್ತಿ, ಧ್ಯಾನ ಸ್ವರೂಪಿ ಅವನು. ಅದರಿಂದ ಈ ಜಾಗ ಏನಿದ್ರು ಕೂಡ ಒಂದು ಒಳ್ಳೆ ಮೆಡಿಟೇಷನ್ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ, ದೇವತಾ ಕಾರ್ಯ ಮಾಡ್ಲಿಕ್ಕೆ, ಇಂಥ ಜಾಗಗಳಿಗೆ ಅತ್ಯಂತ ಶ್ರೇಷ್ಠವಾದಂತಹ ಜಾಗ. ಈ ಜಾಗವನ್ನ ಅಪವಿತ್ರ ಮಾಡ್ಕೋಬಾರ್ದು. ಅಂದ್ರೆ ಬಹಳ ಮುಖ್ಯವಾಗಿ ಈಶಾನ್ಯ ದಿಕ್ಕಲ್ಲಿ ಏನಾಗತ್ತೆ, ಮತ್ತು ನಿಮಗ್ ಗೊತ್ತಿರ್ಲಿ, ಶಿವ ಧ್ಯಾನ ಸ್ವರೂಪಿ. ಯಾವಾಗ ಅಲ್ಲಿ ಕಾಮದೇವ ಹೋಗ್ಬಿಟ್ಟು ಆ ಶಿವನ ಧ್ಯಾನವನ್ನ ಡಿಸ್ಟರ್ಬ್ ಮಾಡಿದ್ನೋ, ಆ ಸಂದರ್ಭದಲ್ಲಿ ಏನಾಯ್ತು, ಕಾಮದೇವನನ್ನ ಸುಡುವಂತಹ ಒಂದು ಪರಿಸ್ಥಿತಿ ಬಂತು. ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ. ಅದೇ ತರ ಏನಾಗುತ್ತೆ, ಈಶಾನ್ಯ ಮೂಲೆಯಲ್ಲಿ ಮಲಗ್ತಾ ಏನಾಗುತ್ತೆ, ಇಲ್ಲಿ ಕಾಮವನ್ನ ಆಕ್ಟಿವ್ ಮಾಡಬಾರ್ದು, ಫಿಸಿಕಲ್ ಆಕ್ಟಿವಿಟೀಸ್ ಗಳನ್ನ ಮಾಡಬಾರ್ದು. ಆದಾಗ ಏನಾಗುತ್ತೆ, ಇಲ್ಲಿ ಶಿವ ತತ್ವ ಇನ್ಆಕ್ಟಿವ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಆ ಸಂದರ್ಭದಲ್ಲಿ ಆಗುವಂತಹ ಮೇಜರ್ ಪ್ರಾಬ್ಲಮ್ಸ್ ಗಳು ಏನಂತಂದ್ರೆ, ಗಂಡ ಹೆಂಡತಿ ಮೊದಲು ದೂರ ಆಗುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಮತ್ತು ಗಂಡನಿಗೆ ಏಕಾಂಗಿತನ ಕಾಡುವಂಥದ್ದು, ಸಾಮಾಜಿಕ ಸಂಪರ್ಕವನ್ನು ಬಿಡುವಂಥದ್ದು, ಒಬ್ಬರೇ ಟಿವಿ ನೋಡೋದು, ಒಬ್ಬರೇ ಮಲ್ಕೊಳ್ಳುವಂಥದ್ದು, ಗಂಡ ಹೆಂಡತಿ ಜೊತೆಗಿದ್ರು ಕೂಡ ಫಿಸಿಕಲ್ ಅಟ್ರಾಕ್ಷನ್ ಬರದೇ ಇರುವಂಥದ್ದು, ಈ ತರ ಪ್ರಾಬ್ಲಮ್ಸ್ ಆಗ್ತಾ ಬರ್ತದೆ. ಎರಡನೇದು ಬಂದು, ಅಕಸ್ಮಾತ್ ಈ ರೂಮಲ್ಲಿ ಏನಾದ್ರೂ ಕನ್ಸೀವ್ ಆದ್ರೆ ಪದೇ ಪದೇ ಗರ್ಭಪಾತಗಳಾಗುವಂಥದ್ದು, ಅಥವಾ ಮಗು ಹುಟ್ಟುವಾಗಲೇ ಅನಾರೋಗ್ಯದಿಂದ ಹುಟ್ಟುವಂಥದ್ದು, ಜೆನೆಟಿಕಲ್ ಇಶ್ಯೂಸ್ ಬರುವಂಥದ್ದು, ಹೆಚ್ಚು ಕಾಲ ಈ ಜಾಗದಲ್ಲಿ ಮಲಗೋದ್ರಿಂದ ಹೆಣ್ಣು ಮಕ್ಕಳಿಗೆ ಎಗ್ ಕೌಂಟಿಂಗ್ ಕಮ್ಮಿ ಆಗುವಂಥದ್ದು, ಗಂಡು ಮಕ್ಕಳಿಗೆ ವೀರ್ಯಾಣು ಕಡಿಮೆ ಆಗುವಂಥದ್ದು, ದಾಂಪತ್ಯದಲ್ಲಿ ಇರುಸು ಮುರುಸು ಆಗಿ ತುಂಬಾ ಸಮಸ್ಯೆಗಳಾಗುವಂತಹ ಪರಿಸ್ಥಿತಿಗಳು ಬರ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಈಶಾನ್ಯ ಮೂಲೆಯಲ್ಲಿ ರೂಮ್ಗಳನ್ನ ಮಾಡಿಕೊಳ್ಳುವಂತಹ ತಪ್ಪು ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೋಡಿ, ಇನ್ನೊಂದೇನಾಗುತ್ತೆ, ಬಹಳ ಮುಖ್ಯವಾಗಿ ಈಶಾನ್ಯದಲ್ಲಿ ವಾಯುವ್ಯ ಮೂಲೆ ಅಂತ ಅನ್ಕೋಬಿಟ್ಟು ನೀವೇನ್ ಮಾಡ್ಬಿಡ್ತೀರಾ, ಟಾಯ್ಲೆಟ್ ಇಟ್ಬಿಡ್ತೀರಾ. ಈ ಝೋನಲ್ಲೇ ಟಾಯ್ಲೆಟ್ ಬರಬಾರ್ದು. ಈ ಝೋನಲ್ಲಿ ಮಲಮೂತ್ರಾದಿಗಳನ್ನ ಮಾಡಬಾರ್ದು. ಒಂದು ಹೆಲ್ತ್ ಪ್ರಾಬ್ಲಮ್. ನೋಡಿ, ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಅದು ಮುಂದಿನ ಸಂಚಿಕೆಗಳಲ್ಲಿ ಮೆಡಿಕಲ್ ವಾಸ್ತು ಅಂತಾನೆ ಒಂದು ಮಾಡ್ತಾ ಇದ್ದೀನಿ, ಅದು ರೀಲ್ಗಳಲ್ಲಿ ಮಾಡ್ತಾ ಇದ್ದೀನಿ. ನೀವು ಅದನ್ನೆಲ್ಲ ಮಿಸ್ ಮಾಡದೆ ನೋಡಿ. ಮೂಗೂರು ಮಧು ದೀಕ್ಷಿತ್ ಇನ್ಸ್ಟಾಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಮೆಡಿಕಲ್ ವಾಸ್ತು ಶುರು ಮಾಡ್ತಾ ಇದ್ದೀನಿ.
ಅದರಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಅದರಿಂದ ಆರೋಗ್ಯದ ಸಮಸ್ಯೆಗಳಿಗೆ ನೋಡಿ, ಯಾವಾಗ ಗಂಡ ಹೆಂಡತಿ ಮಲ್ಕೊಳಕ್ ಶುರು ಮಾಡ್ತಾರೋ ಫುಡ್ಡಿ ಜಾಸ್ತಿ ಆಗುವಂಥದ್ದು, ಆಹಾರವನ್ನ ಜಾಸ್ತಿ ತಿನ್ಬೇಕು ಅನ್ನುವಂಥದ್ದು, ಫಿಸಿಕಲ್ ಆಕ್ಟಿವಿಟೀಸು, ನಾನು ಜಿಮ್ಗೆ ಹೋಗದೆ ಇರುವಂಥದ್ದು, ವಾಕಿಂಗ್ ಮಾಡದಿರುವಂಥದ್ದು, ಹೊಟ್ಟೆ ದಪ್ಪ ಆಗುವಂಥದ್ದು, ಶುಗರ್ ವೇರಿಯೇಷನ್ ಆಗ್ಲಿಕ್ಕೆ ಪ್ರಾರಂಭ ಆಗುವಂಥದ್ದು, ಅಥವಾ ಕನ್ಸೀವ್ ಆದಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಮತ್ತು ಆ ತಾಯಿಗೆ, ಅಂದ್ರೆ ಮಗು ಆದ್ಮೇಲೆ ಮಗುಗೆ ಚಿಕ್ಕ ವಯಸ್ಸಲ್ಲಿ ಶುಗರ್ ಕಂಪ್ಲೇಂಟ್ಸ್ಗಳು ಬರುವಂಥದ್ದು, ಶುಗರ್ ಜಾಸ್ತಿ ಆಗುವಂಥದ್ದು, ಅಥವಾ ಈ ತಾಯಿ ಗರ್ಭವತಿ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಶುಗರ್ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ಳುವಂತ ಪರಿಸ್ಥಿತಿಗಳು ಬರ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಮಲಗುವಂತಹ ಕೆಲಸವನ್ನ ಮಾಡಬೇಡಿ. ಯಾವಾಗ್ಲೂ ಕೂಡ ನಾವೇನ್ ಹೇಳ್ತೀವಿ ಅಂತಂದ್ರೆ, ನೈಋತ್ಯ ಮೂಲೆ ದಿ ಬೆಸ್ಟ್ ಏರಿಯಾ, ಈ ಜಾಗದಲ್ಲಿ ನೀವು ಮಲ್ಕೊಳ್ಳುವಂತ ಕೆಲಸವನ್ನ ಮಾಡಿ. ಅಥವಾ ಈಶಾನ್ಯ ಮೂಲೆ ತುಂಬಾ ದೊಡ್ಡದಾಗಿದೆ ಅಂದ್ರೆ ಇದನ್ನ 4 ಭಾಗ ಮಾಡಿ. ಇಲ್ಲ ಗುರುಗಳೇ, ನಾವು ಬಾಡಿಗೆ ಮನೆಯಲ್ಲಿ ಇದೀವಿ, ನಮ್ಗೆ ಎಮರ್ಜೆನ್ಸಿ, ನಮಗೆ ಬದಲಾವಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೊನೆ ಪಕ್ಷ ನಿಮ್ ವಿಡಿಯೋ ನೋಡಿದ್ವಿ, ಒಂದು 6 ತಿಂಗಳಾದ್ರೂ ನಮ್ಗೆ ಸಮಯ ಬೇಕಾಗತ್ತೆ ಅನ್ನುವಂತ ಒಂದು ಪರಿಸ್ಥಿತಿ ಬಂದ್ರೆ, ಈ ರೂಮ್ ಏನಿದೆ, ಈ ರೂಮ್ ಅನ್ನ 4 ಭಾಗಗಳಾಗಿ ಮಾಡಿ, ಚೌಕಾಕಾರವಾಗಿ ಎಕ್ಸಾಕ್ಟ್ ಈಕ್ವಲ್ ಆಗಿ 4 ಭಾಗ ಮಾಡಿ. ಈ 4 ಭಾಗ ಮಾಡಿದಾಗ ಇಲ್ಲಿ 4 ಕಾರ್ನರ್ ಸಿಗುತ್ತೆ. ಈ 4 ಕಾರ್ನರ್ ಅಲ್ಲಿ ಈ ಕಾರ್ನರ್ ಬಂದು ನೈಋತ್ಯ ಆಗುತ್ತೆ. ಅಂದ್ರೆ ಈ ರೂಮಿನ ನೈಋತ್ಯ ಭಾಗ ಏನಾಗುತ್ತೆ, ಈ ಜಾಗದಲ್ಲಿ ಕೆಲವು ದಿನಗಳ ಕಾಲ ಮಲಗುವಂತ ಪ್ರಯತ್ನವನ್ನ ಮಾಡಿ. ಇಲ್ಲ ಗುರುಗಳೇ, ನಮಗೆ ಸಮಾಧಾನ ಆಗ್ತಿಲ್ಲ ಅಂದ್ರೆ ಬೆಟರ್ ನೀವು ಸ್ವಲ್ಪ ದಿನ ಹಾಲಲ್ಲಾದ್ರೂ ಮಲ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಲ್ಲಿ ಗಂಡ ಹೆಂಡತಿ ಮಲಗುವಂಥದ್ದು, ನೀವು ಕಪಲ್ಸ್ ಮಲಗುವಂಥದ್ದು, ಫಿಸಿಕಲ್ ಆಕ್ಟಿವಿಟೀಸ್ ಇರುವಂತಹ ಮಕ್ಕಳು ಮಲಗುವಂಥದ್ದು ಯಾವುದೇ ಕಾರಣಕ್ಕೂ ಬೇಡ. ಎಕ್ಸ್ಪೆಷಲಿ ದಾಂಪತ್ಯ ಗಂಡ ಹೆಂಡತಿ ಮಲಗ್ಲಿಕ್ಕೆ ಈ ರೂಮು ಅಷ್ಟೊಂದು ಒಳ್ಳೇದಲ್ಲ. ಮಕ್ಕಳು ಮಲಗ್ಬೋದಾ? ಇಟ್ ಈಸ್ ಗುಡ್, ಮಕ್ಕಳು ಮಲಗ್ಲಿ. ಯಾಕೆ ಅಂತಂದ್ರೆ ಇನ್ನು ಅವರು ನಾನೇನ್ ಹೇಳ್ತೀನಿ, ಬಿಲೋ 15 to 16 ಇಯರ್ಸ್ ಇರುವಂತ ಮಕ್ಕಳನ್ನ ಈ ಮೂಲೆಯಲ್ಲಿ ಮಲಗಿಸಿ. 18, 16, 18, 19 ವರ್ಷದ ನಂತರ ಏಜಿನ ಮಕ್ಕಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಅವಾಗ ತಾನೇ ಅವ್ರಿಗೆ ಮಾನಸಿಕವಾದಂತಹ ಮನಸ್ಥಿತಿಗಳು ಚೇಂಜ್ ಆಗ್ತಾ ಇರ್ತದೆ, ಅವರು ಸಾಮಾಜಿಕ ಜೀವನದ ಜೊತೆ ಬೆರಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಸಾಮಾಜಿಕ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ತುಂಬಾ ಮೋಕ್ಷ, ದೈವತ್ವ, ತುಂಬಾ ಸ್ಪಿರಿಚುಯಾಲಿಟಿ ಒಳ್ಳೇದಲ್ಲ. ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಹೆಚ್ಚು ಮಲ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸ್ಪಿರಿಚುಯಾಲಿಟಿ ಜಾಸ್ತಿ ಆಗ್ತದೆ. ಯಾವುದೇ ಅತಿ ಆದ್ರೂ ವಿಷ. ಅದಕ್ಕೆ ಬೆಳೆಯುವಂತ ಮಕ್ಕಳಲ್ಲಿ ಸ್ಪಿರಿಚುಯಾಲಿಟಿ ಇರಬೇಕು, ಸಂಸ್ಕಾರ ಇರಬೇಕು. ಆದ್ರೆ ತುಂಬಾ ಅತಿ ಆದ್ರೆ ಅವರ ಪರ್ಸನಲ್ ಲೈಫ್, ಸಾಮಾಜಿಕ ಜೀವನಕ್ಕೆ ಅದು ಹೊಡೆತ ಬೀಳುವಂತ ಸಾಧ್ಯತೆಗಳಿರ್ತದೆ. ಅದರಿಂದ ಬಿಲೋ 15 ಇಯರ್ಸ್ ತುಂಬಾ ಒಳ್ಳೇದು. ಗುರುಗಳೇ, ನಮ್ ತಂದೆ ಇಲ್ಲ, ನಮ್ ತಾಯಿ ಮಾತ್ರ ಇದ್ದಾರೆ, ನಮ್ ತಾಯಿ ಇದೆ, ನಮ್ ತಂದೆ ಮಾತ್ರ ಇಲ್ಲ, ಈಶಾನ್ಯದಲ್ಲಿ ನಮ್ ದೇವ್ರ ಮನೆ ಇಲ್ಲ, ಒಂದು ರೂಮ್ ಮಾಡ್ಬಿಟ್ಟಿದೀವಿ, ನಮ್ ತಾಯಿ ಮಲಗ್ಬೋದಾ ಅಂದ್ರೆ ನೋಡಿ, ಆಫ್ಟರ್ 60 ನೀವು ಮಲಗ್ಬೋದು, ಏನು ಪ್ರಾಬ್ಲಮ್ಸ್ ಇಲ್ಲ. ಏನಕ್ಕೆ ಅಂದ್ರೆ ಆಫ್ಟರ್ 60 ಆದ್ಮೇಲೆ ಏನಾಗಿರುತ್ತೆ ಅಂತಂದ್ರೆ ದೇವತಾ ಚಿಂತನೆ, ಮೋಕ್ಷ ಚಿಂತನೆ ಕಡೆ ಅವ್ರು ಇರ್ತಾರೆ ಮನಸ್ಥಿತಿ. ಅದರಿಂದ ಅವ್ರು ಕೂಡ ಈ ದಿಕ್ಕಿನಲ್ಲಿ ಮಲಗಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಈ ರೂಮಲ್ಲಿ ಮಲಗುವಂಥದ್ದು ಬೇಡ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮ್ಗೂ ಕೂಡ ಈ ರೀತಿಯಾಗಿ ಲಾಜಿಕ್ ಆಗಿ, ವೈಜ್ಞಾನಿಕವಾಗಿ, ಶಾಸ್ತ್ರೀಯವಾಗಿ ತಿಳ್ಕೊಳ್ಳಿಕ್ಕೆ ನಮ್ಮ ಪೇಜನ್ನ ಫಾಲೋ ಮಾಡಿ. ಮತ್ತು ನಿಮಗೂ ಕೂಡ ಯಾವುದೇ ರೀತಿಯ ವಾಸ್ತು ಸಲಹೆ, ಜಾತಕ ತೋರಿಸ್ಬೇಕು ಅಂದ್ರೆ ಭೇಟಿ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.